ಎಲ್ಲರಿಗೂ ನಮಸ್ಕಾರ. ಇವತ್ತು ತುಳಸಿನ ತಿನ್ನೋದ್ರಿಂದ ಅಥವಾ ತುಳಸಿ ಕಷಾಯನ ಕುಡಿಯೋದ್ರಿಂದ ಆಗುವ ಪ್ರಯೋಜನಗಳನ್ನ ಹೇಳ್ತೀನಿ. ತುಳಸಿ ಕಷಾಯನ ಕರೆಕ್ಟಾಗಿ ಹೇಗೆ ಮಾಡ್ಕೋಬೇಕು ಅಂತ ತೋರಿಸ್ತೀನಿ. ಪ್ರತಿದಿನ ಬೆಳಗ್ಗೆ ತುಳಸಿ ಕಷಾಯನ ಕುಡಿಯೋದ್ರಿಂದ ಶೀತ, ಕೆಮ್ಮು, ಕಫ ಸಂಪೂರ್ಣವಾಗಿ ಕಡಿಮೆ ಆಗುತ್ತೆ. ನಿಮಗೆ ಪದೇ ಪದೇ ಜ್ವರ ಬರ್ತಾ ಇರುತ್ತಾ? ಇವತ್ತಿಂದನೇ ತುಳಸಿ ಕಷಾಯನ ಕುಡಿರಿ. ಡೆಂಗ್ಯೂ ಜ್ವರನು ಕಡಿಮೆ ಮಾಡುವಂಥ ಶಕ್ತಿ ತುಳಸಿಗಿದೆ. ರೋಗ ನಿರೋಧಕ ಶಕ್ತಿನ ಹೆಚ್ಚು ಮಾಡುತ್ತೆ. ನಿಮ್ಮ ಇಮ್ಯುನಿಟಿ ಪವರ್ನ ಜಾಸ್ತಿ ಮಾಡುತ್ತೆ. ಹೃದಯದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಹಾರ್ಟ್ ಅಟ್ಯಾಕ್, ಹಾರ್ಟ್ ಹೋಲ್, ಹಾರ್ಟ್ ಬ್ಲಾಕ್ ಅದನ್ನೆಲ್ಲ ಸರಿ ಮಾಡುವಂತಹ ಗುಣ ತುಳಸಿಗಿದೆ. ಹೃದಯದ ತೊಂದರೆ ಇರೋರು ಇವತ್ತಿಂದನೇ ತುಳಸಿ ಕಷಾಯನ ಕುಡಿಯೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಜೊತೆಗೆ BP ಬ್ಲಡ್ ಪ್ರೆಷರ್ನು ಕಂಟ್ರೋಲ್ ಮಾಡುತ್ತೆ. ಚರ್ಮದ ಆರೋಗ್ಯಕ್ಕೂ ಒಳ್ಳೆಯದು. ಚರ್ಮದ ಅಲರ್ಜಿಗಳನ್ನ ಕಡಿಮೆ ಮಾಡುತ್ತೆ. ಡಯಾಬಿಟಿಸ್ ಪೇಷಂಟ್ಸ್ಗೆ ಒಳ್ಳೆಯದು. ಕೊಲೆಸ್ಟ್ರಾಲ್ ದೇಹದಲ್ಲಿ ಶೇಖರಣೆ ಆಗಿರುವಂಥ ಕೆಟ್ಟ ಕೊಲೆಸ್ಟ್ರಾಲ್ನ ಕರಗಿಸುತ್ತೆ. ಶ್ವಾಸಕೋಶದ ಸಮಸ್ಯೆಗಳನ್ನ ಅಂದರೆ ರೆಸ್ಪಿರೇಟರಿ ಪ್ರಾಬ್ಲಮ್ಸ್ನು ಕಡಿಮೆ ಮಾಡುತ್ತೆ. ಮೆದುಳನ್ನ ಚುರುಕಾಗಿಡುತ್ತೆ. ಮೆದುಳಿನ ಆರೋಗ್ಯಕ್ಕೆ ಒಳ್ಳೆಯದು. ಮೆಂಟಲಿ ಅಬ್ನಾರ್ಮಲ್ ಪೇಷಂಟ್ಸ್ಗೂ ಒಳ್ಳೆಯದು. ಥ್ರೋಟ್ ಪ್ರಾಬ್ಲಮ್ಸ್ನ ಕಡಿಮೆ ಮಾಡುತ್ತೆ. ಟಾನ್ಸಿಲ್ಸ್, ಗಂಟಲು ನೋವು, ಗಂಟಲು ಕೆರೆತ ಎಲ್ಲನೂ ಕಡಿಮೆ ಮಾಡುತ್ತೆ. ನ್ಯೂರಲಾಜಿಕಲ್ ಡಿಸಾರ್ಡರ್ಸ್, ಡಿಸೀಸ್ ಏನಾರ ಇದ್ದರೆ ಅದನ್ನು ಕಡಿಮೆ ಮಾಡುವಂಥ ಶಕ್ತಿ ತುಳಸಿಗಿದೆ. ಸ್ಟ್ರೆಸ್ನ ಕಡಿಮೆ ಮಾಡುತ್ತೆ. ಜೀರ್ಣ ಶಕ್ತಿನ ಹೆಚ್ಚು ಮಾಡುತ್ತೆ. ಆ್ಯಂಟಿ ಕ್ಯಾನ್ಸರ್ ಆಗಿ ಕೆಲಸ ಮಾಡುತ್ತೆ. ಅಂದರೆ ಕ್ಯಾನ್ಸರ್ ಬರ್ದಲೇ ಇರೋ ಥರ ತಡೆಯುತ್ತೆ. ಇನ್ನು ತುಳಸಿ ಗಿಡ ಮನೆ ಮುಂದೆ ಇದ್ದರೆ ಸೊಳ್ಳೆ, ಹುಳ, ಉಪ್ಪೆ ಮನೆಯೊಳಗೆ ಬರ್ದಲೇ ಇರೋ ಥರ ತಡೆಯುತ್ತೆ. ಇಷ್ಟೆಲ್ಲ ಆರೋಗ್ಯ ಗುಣ ಇರುವಂತಹ ತುಳಸಿ ಕಷಾಯನ ಸರಿಯಾದ ಪದ್ಧತಿಯಲ್ಲಿ ಹೇಗೆ ಮಾಡ್ಕೋಬೇಕು ಅಂತ ತೋರಿಸ್ತೀನಿ, ಬನ್ನಿ. ಮೊದಲು ಒಂದು ಅರ್ಧ ಹಿಡಿಯಷ್ಟು ತುಳಸಿ ಎಲೆಗಳನ್ನ ತಗೊಬನ್ನಿ. ಕಡ್ಡಿ ಎಲ್ಲನೂ ಹಾಕೋಬಾರ್ದು. ನೋಡಿ, ಎಲೆಗಳನ್ನ ಮಾತ್ರ ತಗೋಬೇಕು. ಎಲೆಗಳು ಒಂದು ಅರ್ಧ ಹಿಡಿ ಆದರೆ ಸಾಕು. ಒಬ್ಬರಿಗೆ ಒಂದು 15ರಿಂದ 20 ಎಲೆ ಬೇಕಾಗುತ್ತೆ. ಮನೆಯಲ್ಲಿ ಬೆಳೆದಿರುವಂತಹ ತುಳಸಿ ಆಗಿದ್ರೆ ಒಳ್ಳೆ ನೀರಲ್ಲಿ ಒಂದು 2 ಸಲ ತೊಳ್ಕೊಳ್ಳಿ, ಸಾಕಾಗುತ್ತೆ. ಹೊರಗಡೆಯಿಂದ ತಗೊಬಂದಿರುವಂತಹ ತುಳಸಿ ಆದರೆ ಮೊದಲು ಹುಣಸೆ ಹಣ್ಣಿನ ನೀರಿನಲ್ಲಿ 10 ನಿಮಿಷ ನೆನೆಸಬೇಕು. ನಂತರ ಶುದ್ಧವಾಗಿರೋ ನೀರಲ್ಲಿ ತೊಳಿಬೇಕು. ಕಷಾಯ ಮಾಡಲು ಒಂದು ಸ್ಟೀಲ್ ಪಾತ್ರೆ ಅಥವಾ ಮಣ್ಣಿನ ಮಡಿಕೆ ಇಟ್ಕೊಳ್ಳಿ. ಅಲ್ಯೂಮಿನಿಯಂ ನಾನ್ ಸ್ಟಿಕ್ ಪಾತ್ರೆಗಳನ್ನ ದಯವಿಟ್ಟು ಬಳಸಬೇಡಿ. 1 ಗ್ಲಾಸ್ ಅಷ್ಟು ಅಂದರೆ 150ರಿಂದ 200 ml ಅಷ್ಟು ಶುದ್ಧವಾದ ನೀರನ್ನ ಹಾಕೊಳ್ಳಿ. ನೀರನ್ನ ಕುದಿಯೋದಕ್ಕೆ ಇಡಿ. ನೀರು ಕುದಿ ಬರಬೇಕು. ನೀರು ಕುದಿ ಬಂದ ಮೇಲೆ ತುಳಸಿ ಎಲೆಗಳನ್ನ ಅದಕ್ಕೆ ಹಾಕೋಬೇಕು. 3ರಿಂದ 4 ನಿಮಿಷ ಲೋ ಫ್ಲೇಮಲ್ಲೇ ಕುದಿಸ್ಬೇಕು. ಹೈ ಫ್ಲೇಮಲ್ಲಿ ಕುದಿಸ್ಬಾರ್ದು, ನೆನಪಿರಲಿ. ಒಂದು 3 ನಿಮಿಷ ಆದಮೇಲೆ ನೋಡಿ ಈ ಕಲರ್ ಆಗುತ್ತೆ. 3 ನಿಮಿಷ ಆದಮೇಲೆ ಸ್ಟವ್ನ ಆಫ್ ಮಾಡಿ ಸ್ಟೀಲ್ ಮುಚ್ಚಳನ ಮುಚ್ಚಿಡಿ. 5 ನಿಮಿಷ ಹಾಗೇ ಬಿಡಬೇಕು. 5 ನಿಮಿಷದ ನಂತರ ಮುಚ್ಚಳ ತೆಗಿರಿ. ನೋಡಿ, ಕಷಾಯ ರೆಡಿಯಾಗಿದೆ. ಇದನ್ನು ಸ್ಟೀಲ್ ಫಿಲ್ಟರ್ನ ಸಹಾಯದಿಂದ ಶೋಧಿಸ್ಕೊಳ್ಳಿ. ಅಷ್ಟೇ. ಕೆಮ್ಮು, ಶೀತ, ಜ್ವರ, ಕಫ ಕಡಿಮೆ ಮಾಡುವಂತಹ ಇಮ್ಯುನಿಟಿ ಬೂಸ್ಟರ್ ತುಳಸಿ ಕಷಾಯ ರೆಡಿಯಾಗುತ್ತೆ. ಈ ಕಷಾಯನ ಪ್ರತಿದಿನ ಬೆಳಗ್ಗೆ ಖಾಲಿ ಹೊಟ್ಟೆಲೇ ಕುಡಿಬೇಕು. ನಿಮಗೆ ಜ್ವರ, ಶೀತ, ಕೆಮ್ಮು ಏನಾರು ಆಗಿದ್ದಾಗ 2 ಟೈಮ್ ಕುಡಿಬೋದು, ಬೆಳಗ್ಗೆ ಮತ್ತು ಸಂಜೆ ಖಾಲಿ ಹೊಟ್ಟೆಲಿ. ಕಷಾಯ ತುಂಬ ಬಿಸಿ ಇದ್ದಾಗ ಕುಡಿಬಾರ್ದು, ಉಗುರು ಬೆಚ್ಚಗಿದ್ದಾಗ ಕುಡಿಬೇಕು. ಕಷಾಯಕ್ಕೆ ಸಕ್ಕರೆ, ಜೇನುತುಪ್ಪ, ಬೆಲ್ಲ, ನಿಂಬೆರಸ, ಉಪ್ಪು ಏನೂ ಹಾಕೋಬಾರ್ದು. ಹಾಗೇ ಕುಡಿಬೇಕು. ನೀವು ಯಾವುದೇ ಎಲೆ ಕಷಾಯ ಮಾಡಬೇಕು ಅಂದರೂ ಇದೇ ರೀತಿ ಮಾಡಬೇಕು. ಸೇಮ್ ಪ್ರೋಸೆಸ್ ಇರುತ್ತೆ. ಗೊತ್ತಾಯ್ತಲ್ವಾ ತುಳಸಿ ಕಷಾಯನ ಹೇಗೆ ಮಾಡಬೇಕು ಅಂತ? ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಸರ್ವೇ ಜನ ಸುಖಿನೋ ಭವಂತು.